ನನಗೆ ಸಮಾಜ ಅರ್ಥ ಮಾಡ್ಕೊಳ್ತಕ್ಕಂಥ ವಯಸ್ಸು ಬಂತಲ್ಲ, ಅವತ್ತಿಂದ ಇವತ್ತವರೆಗೂ ಕೂಡ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗಬೇಕು ಅನ್ನೋದ್ರ ಬಗ್ಗೆ ಹೋರಾಟ ಮಾಡುತ್ತಲೇ ಇದೆ. ಈಗಲೂ ಹೋರಾಟ ಮಾಡ್ತೀವಿ, ಮುಂದಿನೂ ಹೋರಾಟ ಮಾಡ್ತೀವಿ. ಇದು ಅದಕ್ಕೆ ನಾನು ಒಂದು ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಅನುಭವವನ್ನ ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಜಾತಿ ವ್ಯವಸ್ಥೆ ಯಾಕೆ ಹೋಗಿಲ್ಲ? 850 ವರ್ಷಗಳ ಹಿಂದೆ ಬಸವಣ್ಣ ಹೇಳದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 75 ವರ್ಷಗಳ ಹಿಂದೆ ಹೇಳಿದ್ರು, ಅದಕ್ಕಿಂತ ಹಿಂದೆನೂ ಇಲ್ಲ. ನಾನು BSc ಓದ್ತಾ ಇರುವಾಗ ನಾನು ಊರಿನಲ್ಲಿ ಓದುವಾಗ ರಜಾ ಬಂದಾಗ ಊರಿಗೆ ಹೋಗ್ತಿದ್ದೆ. ನಮ್ಮಪ್ಪ ಒಂದು ಕೆಲಸ ವಹಿಸಿದ ನನಗೆ. ಅದೇನಪ್ಪಾ ಅಂತಂದ್ರೆ, ಮನೇಲಿ ಇರ್ತಕ್ಕಂಥ ದನ ಕರುಗಳಿಗೆ ಮಧ್ಯಾಹ್ನದ ವೇಳೆ ನೀರು ಕುಡಿಸೋದು. ನಾನು ಆ ಕೆಲಸನ ಚಾಚು ತಪ್ಪದೇನೆ ಮಾಡ್ತಿದ್ದೆ. ಆಗ ಬೋರ್ವೆಲ್ಗಳಿರಲಿಲ್ಲ, ಸೇರ ಬಾವಿಗಳಿರ್ತಿದ್ದವು, ಓಪನ್ ವೆಲ್ಗಳು. ನಾನು ಬಾವಿಯಿಂದ ನೀರು ತಗೊಬಂದು ದನಕರುಗಳಿಗೆ ಕುಡಿಸ್ತಿದ್ದೆ. ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರ್ತಿದ್ದವು. ಆ ಗುಬ್ಬಚ್ಚಿಗಳು ಎಲ್ಲ ಗೂಡು ಕಟ್ಕೊತಿದ್ವಲ್ಲ, ನೀರಿನಲ್ಲಿ ಸೆತ್ತೆಗಳೆಲ್ಲ ಹಾಕ್ಬಿಡೋವು. ಅವೆಲ್ಲ ಕ್ರೋಢೀಕರಣ ಆಗಿ ಅವೆಲ್ಲ ನೀರನ್ನೆಲ್ಲ ಮುಚ್ಕೊಬಿಡವು. ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಂಡ ಮೇಲೆ ನೀರು ತಗೊಳ್ಬೇಕು. ನಾನು ಮನೆಗೆ ಹೋಗಿ ನೀರು ಹಾಕ್ಬಿಟ್ಟು ಬರೋದ್ರೊಳಗಡೆ ಮತ್ತೆ ಸೇರ್ಕೊಂಡಿರೋದು. ಎಷ್ಟೇ ಸುಧಾರಣೆಗಳಾದರೂ ಕೂಡ ಜಾತಿ ವ್ಯವಸ್ಥೆ ಇದೆಯಲ್ಲ, ಗಟ್ಟಿಯಾಗಿ ಉಳ್ಕೊಬಿಟ್ಟಿದೆ. ಮತ್ತೆ ಅದೇ ಕೆಲಸ ಮಾಡಬೇಕು. ಕಸ ಎಲ್ಲ ದೂರ ಹೋಗ್ಬೇಕಾದ್ರೆ ಮತ್ತೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಬೇಕು. ಹಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸುಧಾರಣೆಗಳಾದಾಗ ಸ್ವಲ್ಪ ಪಕ್ಕಕ್ಕೆ ಸೇರ್ತದೆ, ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹಿಂಗೆ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಟ್ಟಬದ್ಧ ಹಿತಾಸಕ್ತರು ಬಹಳ ಮುಂದಾಲೋಚನೆ ಮಾಡಿಬಿಟ್ಟಿದ್ದಾರೆ. ಅದು ಪರಿಹಾರ ಏನಪ್ಪಾ ಅಂತಂದ್ರೆ, ಎಲ್ಲ ಜಾತಿಗಳಿಗೂ ಕೂಡ, ಶೋಷಿತ ವರ್ಗದ ಜಾತಿಗಳಿಗೆ, ಅಸ್ಪೃಶ್ಯರಿರಲಿ ಸ್ಪೃಶ್ಯರಿರಲಿ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿಯನ್ನು ತುಂಬದೆ ಹೋದ್ರೆ ಜಾತಿ ಹೋಗಲ್ಲ. ಹೋಗಲ್ಲ. ನಾನು ಅನುಭವ ಇದನ್ನು 3-4 ವರ್ಷ ಮಾಡಿದೆ ನಾನು.
PhD ಓದುವಾಗ, ಲಾ ಓದುವಾಗ ಇವನ್ನೆಲ್ಲ ಮಾಡ್ತಾ ಇದ್ದೆ, ಅನುಭವದ ಮಾತು ಇದು. ಅದರಿಂದ ನಮ್ಮ ಜಾತಿ ವ್ಯವಸ್ಥೆಗೆ ಲೋಹಿ ಅವರು ಹೇಳ್ತಾ ಇದ್ರು, ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ. ಚಲನೆ ಸಿಕ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯಾಗಿ ಬರಬೇಕು. ಈಗ ನಾನು ಗ್ರಾಜ್ಯುಯೇಟ್ ಆದ್ರೆ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರೋದು, ಯಾರು ಮದುವೆ ಆಗ್ತಾರೆ ನನಗೆ ಕೆಲಸದಲ್ಲಿ ಇದ್ರೆ. ಸಪೋಸ್ ನಾನು ವಿದ್ಯಾವಂತನಾದ್ರೆ ಯಾರು ಮದುವೆ ಮಾಡ್ಕೊಳಕ್ ಬರ್ತಾರೆ? ಯಾರು ಬರಲ್ಲ. ಅದಕ್ಕೋಸ್ಕರ ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಆರ್ಥಿಕವಾಗಿ ಶಕ್ತಿ ಬರಬೇಕು. ಇವೆರಡೂ ಇಲ್ಲೇ ಹೋದ್ರೆ ಅಸಮಾನತೆ ಹಂಗೆ ಮುಂದುವರ್ಕೊಂಡು, ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ, ಎಲ್ಲರಿಗೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶಕ್ತಿ ಬಂದಾಗ ಮೀಸಲಾತಿ ಬೇಡ. ಬಹಳ ಜನ ಮೀಸಲಾತಿ ವಿರೋಧಿಗಳು, ನಿಮ್ಗೆಲ್ಲ ಗೊತ್ತಿರಬೇಕು, ಮಂಡಲ್ ಕಮಿಷನ್ ವರದಿ ಜಾರಿಗೆ ಬಂದಾಗ ಏನಾಯಿತು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಅಮಾಯಕ ವಿದ್ಯಾರ್ಥಿಗಳನ್ನ ನಿಮ್ಗೆಲ್ಲ ಕೆಲಸ ಸಿಕ್ಕಲ್ಲ, ಮೀಸಲಾತಿ ಬಂದ್ಬಿಟ್ರೆ ಅಂತ ಹೇಳಿ ಅವ್ರನ್ನೆಲ್ಲ ಎತ್ಕಟ್ಟಿ ಪ್ರಚೋದನೆ ಮಾಡಿ ಅವರು ಬೆಂಕಿ ಹಚ್ಕೊಂಡು ಆಹುತಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು, ಪ್ರಾಣ ಹತ್ಯೆ ಮಾಡತಕ್ಕಂಥ ಕೆಲಸ. ಮಂಡಲ್ ವರ್ಸಸ್ ಕಮಂಡಲ್ ಕೂಡ ಆಯ್ತು. ಒಂದು ವೇಳೆ VP ಸಿಂಗ್ ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ ಮಂಡಲ್ ಕಮಿಷನ್ ಜಾರಿ ಆಯ್ತಿತ್ತೋ ಇಲ್ವೋ ಅಂತ ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ, ಎಲ್ಲರಿಗೆ ಸುಮ್ಮನೆ ಹೇಳ್ತಾ ಇಲ್ಲ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.